ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ IAS ಮತ್ತು KS PSI ದವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಭೂಗೋಳಶಾಸ್ತ್ರದಲ್ಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ IAS ಅಂಡ್ KS PSI PC FD SL ಒಳಗೆ ಅತಿ ಇಂಪಾರ್ಟೆಂಟ್ ಆಗಿ ಒಂದು ಪಾಠದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳ್ತಾರೆ. ಅದರ ಬಗ್ಗೆ ಇವತ್ತು ಯಾವ ರೂಪದಲ್ಲಿ ಪ್ರಶ್ನೆ ಕೇಳಲಿ, ಯಾವ ರೂಪದಲ್ಲಿ ಅದನ್ನು ತಿಳ್ಕೋಬೇಕೆಂಬ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಅದೇ ಭಾರತದ ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತದ ಭಾರತದ ಮಣ್ಣು. ಅದರ ಮಣ್ಣು ಎಂದರೇನು? ಮಣ್ಣು ಎಂದರೆ ಭೂಮಿ ಮೇಲೆ ಹರಡಿರುವಂಥ ಸೂಕ್ಷ್ಮವಾದ ಕಣಗಳಿಗೆ ಮಣ್ಣು ಎಂದು ಕರೆಯಲಾಗುತ್ತದೆ. ನೋಡಿ, ಭೂಮಿ ಮೇಲೆ ಹರಡಿರುವಂಥ ಸೂಕ್ಷ್ಮವಾದ ಕಣಗಳಿಗೆ ಮಣ್ಣು ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಮಣ್ಣನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನೆಂದು ಕರೆಯಲಾಗುತ್ತಂದ್ರೆ, ಮಣ್ಣನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಫೆಡರಾಲಜಿ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತಂದ್ರೆ ಮಧ್ಯಪ್ರದೇಶದ ಭೋಪಾಲಿನಲ್ಲಿ ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಕಂಡು ಬರುತ್ತದೆ. ಸ್ನೇಹಿತರೆ, ಇಲ್ಲಿ ಮಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಂಡೆ. ಭೂಮಿಯಲ್ಲಿ ಕಂಡು ಬರುವಂತಹ ಸೂಕ್ಷ್ಮವಾದ ಕಣಗಳಿಗೆ ಮಣ್ಣು ಎಂದು ಕರೆಕೊಂಡ್ವಿ. ಹಾಗಾದ್ರೆ ಮಣ್ಣನ್ನು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ಫೆಡರಾಲಜಿ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತಂದ್ರೆ ಮಧ್ಯಪ್ರದೇಶದ ಭೋಪಾಲಿನಲ್ಲಿ. ಹಾಗಾದ್ರೆ ಭಾರತದಲ್ಲಿ ಮಣ್ಣನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ? ಭಾರತದಲ್ಲಿ ಮಣ್ಣನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ 6 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಆ 6 ಪ್ರಕಾರಗಳು ಯಾವಪ್ಪ ಅಂದ್ರೆ, ಒಂದು ಮೆಕ್ಕಲು ಮಣ್ಣು, ನೆಕ್ಸ್ಟ್ ಎರಡನೇದು ಅಂದ್ರೆ ಕಪ್ಪು ಮಣ್ಣು, ಹಾಗಾದ್ರೆ ಮೂರನೇ ಮಣ್ಣು ಕೆಂಪು ಮಣ್ಣು, ನಾಲ್ಕನೇ ಮಣ್ಣು ಯಾವ್ದಪ್ಪ ಅಂದ್ರೆ ಪರ್ವತದ ಮಣ್ಣು, 5ನೇ ಮಣ್ಣು ಜಂಪಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು, 6ನೇ ಮಣ್ಣು ಮರುಭೂಮಿ ಮಣ್ಣು. ಓಕೆ ಸ್ನೇಹಿತರೆ, ಭಾರತದಲ್ಲಿ ಮಣ್ಣನ್ನು ಎಷ್ಟು ಪ್ರಕಾರಗಳು ವಿಂಗಡಿಸಲಾಗಿದೆ ಅಂದ್ರೆ 6 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಆ 6 ಪ್ರಕಾರಗಳು: 1 ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಪರ್ವತ ಮಣ್ಣು, 5 ಜಂಬಟ್ಟಿಗೆ ಮಣ್ಣು, 6 ಮರುಭೂಮಿ ಮಣ್ಣು. ಹಾಗಾದ್ರೆ ಮಣ್ಣುಗಳಲ್ಲಿ ಒಟ್ಟು 6 ಪ್ರಕಾರಗಳು ವಿಂಗಡಿಸಲಾಯಿತು. ಆ 6 ಮಣ್ಣುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಹಂಚಿಕೊಳ್ತೇನೆ. ಹಾಗಾದ್ರೆ ಫಸ್ಟ್ ಒಂದು ಬನ್ನಿ ಹೋಗೋಣ ಸ್ನೇಹಿತರೆ. ಯಾವ ಮಣ್ಣಪ್ಪ ಅಂದ್ರೆ ಅತಿ ಹೆಚ್ಚು ಹಂಚಿಕೆ ಆಗಿರುವಂತಹ ಭಾರತದ ಒಂದು ಮಣ್ಣು ಮೆಕ್ಕಲು ಮಣ್ಣು. ಹಾಗಾದ್ರೆ ಭಾರತದಲ್ಲಿ ಮೆಕ್ಕಲು ಮಣ್ಣು ಎಷ್ಟು ಚದರ ಕಿಲೋಮೀಟರ್ ವರೆಗೆ ಹಂಚಿಕೆ ಆಗೈತೆ ಅಂದ್ರೆ 15 ಲಕ್ಷ ಚದರ ಕಿಲೋಮೀಟರ್ ವರೆಗೆ ಹಂಚಿಕೆಯಾಗಿರುವಂತಹ ಮಣ್ಣು ಮೆಕ್ಕಲು ಮಣ್ಣು. ಸ್ನೇಹಿತರೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿರುವಂತಹ ಮಣ್ಣು ಮೆಕ್ಕಲು ಮಣ್ಣು 15 ಲಕ್ಷ ಚದರ ಕಿಲೋಮೀಟರ್ ಹಂಚಿಕೆ ಆಗಿದೆ. ಈ ಮೆಕ್ಕಲು ಮಣ್ಣಿಗೆ ಭಾರತದಲ್ಲಿ ಮತ್ತೊಂದು ಹೆಸರಿಂದ ಕರೆಯುತ್ತಾರ. ಯಾವ ಹೆಸರಪ್ಪ ಅಂದ್ರೆ ರೇವೆ ಮಣ್ಣು ಅಂತ ಕರೆಯಲಾಗುತ್ತ. ಹಾಗಾದ್ರೆ ಮೆಕ್ಕಲು ಮಣ್ಣು ಭಾರತದಲ್ಲಿ 15 ಲಕ್ಷ ಚದರ ಕಿಲೋಮೀಟರ್. ಹಾಗಾದ್ರೆ ಈ ಮೆಕ್ಕಲು ಮಣ್ಣಿಗೆ ಭಾರತದಲ್ಲಿ ಮತ್ತೊಂದು ಹೆಸರಿಂದ ಕರೆಕೊಂಡ್ವಿ, ರೇವೆ ಮಣ್ಣು. ಹಾಗಾದ್ರೆ ಮೆಕ್ಕಲು ಮಣ್ಣು ಹೆಂಗ್ ರಚನೆ ಆಗುತ್ತೆ? ಮೆಕ್ಕಲು ಮಣ್ಣು ಹೆಂಗ್ ರಚನೆ ಆಗುತ್ತೆ ಅಂದ್ರೆ ನೂರಾರು ನದಿಗಳ ಸಂಚಯನದಿಂದ, ಅಂದ್ರೆ 100 ನದಿಗಳ ಹರಿಯುವುದರಿಂದ ಅದು ತಿಳುವಾದ ಮಣ್ಣನ್ನು ತೆಗೆದುಕೊಂಡು ಬಂದು ಬಿಡುತ್ತಾ. ಹಾಗಾಗಿ 100 ನದಿಗಳ ಸಂಚಯನದಿಂದ ರಚನೆಗೊಂಡಿರುವಂತಹ ಮಣ್ಣು ಮೆಕ್ಕಲು ಮಣ್ಣು. ಸ್ನೇಹಿತರೆ, ಹಾಗಾದ್ರೆ ಈ ಮೆಕ್ಕಲು ಮಣ್ಣಿನಲ್ಲಿ ಒಟ್ಟು ಎಷ್ಟು ಪ್ರಕಾರಗಳು ವಿಂಗಡಿಸ್ತೀವಿ ಅಂದ್ರೆ 2 ಪ್ರಕಾರಗಳಿವೆ. ಹಾಗಾದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ 2 ಪ್ರಕಾರಗಳು ಬಹಳ ಇಂಪಾರ್ಟೆಂಟು. ಒಂದು ಬಂಗಾರ್, ಮತ್ತೊಂದು ಕಾದರ್. ನೋಡಿ, ಮೆಕ್ಕಲು ಮಣ್ಣಿಂದ ಒಟ್ಟು ಎಷ್ಟು ಪ್ರಕಾರಗಳದವಪ್ಪ ಅಂದ್ರೆ 2 ಪ್ರಕಾರಗಳು. ಒಂದು ಬಂಗಾರ್, ಮತ್ತೊಂದು ಕಾದರ್. ಹಾಗಾದ್ರೆ ಬಂಗಾರ್ ಅಂದರೆ ಏನು? ಬಂಗಾರ್ ಅಂದ್ರೆ ಮೆಕ್ಕಲು ಮಣ್ಣಿನಲ್ಲಿ ಅತಿ ಪ್ರಾಚೀನವಾಗಿರುವಂತಹ ಮಣ್ಣನ್ನು ಬಂಗಾರ್ ಅಂತ ಕರೆಯುತ್ತಾರೆ. ಹಾಗಾದ್ರೆ ಕಾದರ್ ಎಂದರೆ ಮೆಕ್ಕಲು ಮಣ್ಣಿನಲ್ಲಿ ಹೊಸದಾಗಿ ಸೃಷ್ಟಿಯಾಗಿರುವಂತಹ ಮಣ್ಣನ್ನು ಕಾದರ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಇಂಥ ಒಂದು ಮೆಕ್ಕಲು ಮಣ್ಣಿನಲ್ಲಿ ಪ್ರಮುಖವಾದಂತಹ ಖನಿಜಾಂಶಗಳಿವೆ. ಆ ಮೆಕ್ಕಲು ಮಣ್ಣಿನಲ್ಲಿ ವಿಶೇಷವಾಗಿರುವಂತಹ ಸುಣ್ಣ, ಪೊಟ್ಯಾಷ್, ರಂಜಕ ಕಂಡು ಬರುತ್ತದೆ. ನೋಡಿ ಸ್ನೇಹಿತರೆ, ಮೆಕ್ಕಲು ಮಣ್ಣಿನಲ್ಲಿ ಸುಣ್ಣ, ಪೊಟ್ಯಾಷ್, ರಂಜಕ ಕಂಡು ಬರುತ್ತದೆ. ಆದರೆ ಸಾರಜನಕ ಮತ್ತು ಜೈವಿಕಾಂಶದ ಕೊರತೆ ಕಂಡು ಬರುವಂತ ಮಣ್ಣು ಮೆಕ್ಕಲು ಮಣ್ಣು. ಸ್ನೇಹಿತರೆ, ಹಾಗಾದ್ರೆ ಇಂಥ ಮೆಕ್ಕಲು ಮಣ್ಣು ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ? ಮೆಕ್ಕಲು ಮಣ್ಣು ಭಾರತದಲ್ಲಿ ಮೆಕ್ಕಲು ಮಣ್ಣು ಒಂದು ಪ್ರಮುಖವಾಗಿರುವಂತಹ ಭಾರತದ ಉತ್ತರ ಭಾಗದಲ್ಲಿ
ಅಂದ್ರೆ ಭಾರತದ ಉತ್ತರ ಭಾಗದಲ್ಲಿ ಮೆಕ್ಕಲು ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರುತ್ತಾ, ಅಲ್ಲಿ ನೂರಾರು ನದಿಗಳು ಹರಿಯುತ್ತಾ, ಹಾಗಾಗಿ ಅಂತ ಭಾಗದಲ್ಲಿ ಮೆಕ್ಕಲು ಮಣ್ಣು ಸೇರ್ಕರಣೆಗೊಂಡಿದೆ. ಹಾಗಾದ್ರೆ ಅಂತ ಒಂದು ರಾಜ್ಯಗಳು ಬಂದ್ರೆ ಯಾವ ರಾಜ್ಯಗಳಪ್ಪ ಅಂದ್ರೆ ಪಶ್ಚಿಮ ಬಂಗಾಳ, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಉತ್ತರಾಂಚಲ್, ರಾಜಸ್ಥಾನದ ಪೂರ್ವ ಭಾಗದಲ್ಲಿ ಸಹಿತ ಮೆಕ್ಕಲು ಮಣ್ಣು ಹಂಚಿಕೆಯಾಗಿದೆ. ಹಾಗಾದ್ರೆ ಇಂಥ ಒಂದು ಮೆಕ್ಕಲು ಮಣ್ಣಿನಲ್ಲಿ ಪ್ರಮುಖವಾದ ಬೆಳೆಗಳು ಸಹಿತ ಬೆಳೆಯುತ್ತಾರೆ ಸ್ನೇಹಿತರೆ. ಆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಸಿದ್ಧವಾದ ಬೆಳೆಗಳು ಯಾವಪ್ಪ ಅಂದ್ರೆ, ಪ್ರಮುಖವಾದಂತ ಬೆಳೆ 1 ಗೋಧಿ ಸ್ನೇಹಿತರೆ, 2 ಭತ್ತ, 3 ಕಬ್ಬು, 4 ಮೆಕ್ಕೆಜೋಳ. ಹಾಗಾದ್ರೆ ಇನ್ನೊಂದು ಪ್ರಸಿದ್ಧವಾದ ಬೆಳೆ ಯಾವ್ದಪ್ಪ ಅಂದ್ರೆ ಸೆಣಬು. ಹಾಗಾದ್ರೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತ ಪ್ರಸಿದ್ಧವಾದ ಬೆಳೆಗಳು ಗೊತ್ತಾಗುತ್ತಾ, ಯಾವುದಂದ್ರೆ ಗೋಧಿ, ಭತ್ತ, ಕಬ್ಬು, ನೆಕ್ಸ್ಟ್ ಸೆಣಬು. ಇಂಥ ಒಂದು ಬೆಳೆಗಳು ಯಾವ ಒಂದು ಮಣ್ಣಿನಲ್ಲಿ ಬೆಳೀತಾರೆ ಅಂದ್ರೆ ಅದೇ ಮೆಕ್ಕಲು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಮೆಕ್ಕಲು ಮಣ್ಣಿನಲ್ಲಿ ವಿಶೇಷವಾಗಿರುವ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ನೆಕ್ಸ್ಟ್ 2ನೇ ಮಣ್ಣನ್ನು ಹಂಚಿಕೊಳ್ಳುತ್ತೇನೆ. ಆ 2ನೇ ಮಣ್ಣು ಯಾವ್ದಪ್ಪ ಅಂದ್ರೆ ಅದೇ ಕಪ್ಪು ಮಣ್ಣು ಸ್ನೇಹಿತರೆ. ಭಾರತದಲ್ಲಿ ಕಪ್ಪು ಮಣ್ಣು ಎಷ್ಟು ದಶಲಕ್ಷ ಚದರ ಕಿಲೋಮೀಟರ್ ಹಂಚಿಕೆ ಆಗೈತೆ ಅಂದ್ರೆ 5 ದಶಲಕ್ಷ ಚದರ ಕಿಲೋಮೀಟರ್ ಹಂಚಿಕೆ ಆಗಿರುವಂತಹ ಮಣ್ಣು ಕಪ್ಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣು 5 ದಶಲಕ್ಷ ಚದರ ಕಿಲೋಮೀಟರ್ ಹಂಚಿಕೆ ಆಗಿತ್ತಂದ್ರ ಆ ಕಪ್ಪು ಮಣ್ಣು ಹೆಂಗ್ ರಚನೆ ಆಗುತ್ತಂದ್ರ, ಇದು ಒಂದು ಜ್ವಾಲಾಮುಖಿ ಸ್ಫೋಟ ಮತ್ತು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರಚನೆಗೊಂಡಿರುವಂತಹ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಕಪ್ಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣು ಭಾರತದ ಯಾವ ಭಾಗದಲ್ಲಿ ಇತ್ತಂದ್ರೆ ಒಂದು ದಕ್ಕನ್ ಭಾಗದಲ್ಲಿ ಇದೆ ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣು ಭಾರತ ದಕ್ಕನ ಭಾಗದಲ್ಲಿ ಯಾವ ಸ್ಫೋಟದಿಂದ ಅಂದ್ರೆ ಜ್ವಾಲಾಮುಖಿ ಸ್ಫೋಟದಿಂದ ಮತ್ತು ಯಾವ ಶಿಲೆಯ ಶಿಥಿಲೀಕರಣದಿಂದ ರಚನೆಗೊಂಡಂದ್ರೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರಚನೆಗೊಂಡಿರುವಂತಹ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಕಪ್ಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಇಂಥ ಕಪ್ಪು ಮಣ್ಣಿಗೆ ಭಾರತದಲ್ಲಿ ಒಂದು ಹೆಸರಿಂದ ಕರೆಯುತ್ತಾರೆ. ಯಾವ ಹೆಸರಪ್ಪ ಅಂದ್ರೆ ರೇಗರ್ ಮಣ್ಣು ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಈ ಕಪ್ಪು ಮಣ್ಣಿಗೆ ಯುರೋಪ್ ಖಂಡದ ಸಮಶೀತೋಷ್ಣ ವಲಯದಲ್ಲಿ ಯುರೋಪ್ ಖಂಡದ ಸಮಶೀತೋಷ್ಣ ವಲಯದಲ್ಲಿ ಏನೆಂದು ಕರೆಯುತ್ತಾರೆ ಅಂದ್ರೆ ಚರ್ನೋಜಮ್ ಎಂದು ಕರೆಯುತ್ತಾರ. ಅಂತ ಪ್ರಸಿದ್ಧವಾಗಿರುವಂತಹ ಮಣ್ಣು ಕಪ್ಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಕಪ್ಪು ಮಣ್ಣಿನಲ್ಲಿ ಪ್ರಮುಖವಾದ ಖನಿಜಾಂಶಗಳಿವೆ. ಆ ಕಪ್ಪು ಮಣ್ಣಿನಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಖನಿಜಾಂಶಗಳು ಯಾವಪ್ಪ ಅಂದ್ರೆ ಇದರಲ್ಲಿ ವಿಶೇಷವಾಗಿರುವಂತಹ ಸುಣ್ಣ, ಅಲ್ಯೂಮಿನಿಯಂ, ಮ್ಯಾಗ್ನೀಸಿಯಂ ಸ್ನೇಹಿತರೆ. ಯಾವ ಮಣ್ಣಿನಲ್ಲಿ ಸುಣ್ಣ, ಅಲ್ಯೂಮಿನಿಯಂ, ಮ್ಯಾಗ್ನೀಸಿಯಂ ಕಂಡು ಬರುತ್ತಂದ್ರೆ ಕಪ್ಪು ಮಣ್ಣಿನಲ್ಲಿ. ಅದು ಏನು ಕೊರತೆ ಕಂಡು ಬರುತ್ತೆ ಕಪ್ಪು ಮಣ್ಣಿನಲ್ಲಿ ಅಂದ್ರೆ ಪೊಟ್ಯಾಷ್, ರಂಜಕ, ಸಾರಜನಕ, ಜೈವಿಕಾಂಶಗಳ ಕೊರತೆ ಕಂಡು ಬರುವಂತಹ ಮಣ್ಣು ಕಪ್ಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣು ಭಾರತದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತಂದ್ರೆ ಈ ಕಪ್ಪು ಮಣ್ಣು ಭಾರತದಲ್ಲಿ ಒಂದು ಪ್ರಮುಖವಾಗಿರುವಂತಹ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಒಡಿಶಾ ಇಂಥ ರಾಜ್ಯಗಳಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತಾ. ಭಾರತದಲ್ಲಿ ಅತಿ ಹೆಚ್ಚು ಹಂಚಿಕೆಯಾಗಿರುವಂತಹ ಕಪ್ಪು ಮಣ್ಣು ಯಾವ ರಾಜ್ಯದಲ್ಲಿ ಅಂದ್ರೆ ಅದೇ ಮಹಾರಾಷ್ಟ್ರ ಸ್ನೇಹಿತರೆ. ಭಾರತದಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚು ಹಂಚಿಕೆಯಾಗಿರುವಂತಹ ರಾಜ್ಯ ಮಹಾರಾಷ್ಟ್ರ. ಅದರಂತೆ ಕಪ್ಪು ಮಣ್ಣು ಪ್ರಮುಖವಾಗಿ ಇರುವಂತಹ ಕರ್ನಾಟಕದ ಯಾವ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂದ್ರ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆ ಸ್ನೇಹಿತರೆ. ಈ ಕಪ್ಪು ಮಣ್ಣು ಹಂಚಿಕೆ ಆಗಿರುವಂತಹ ಕರ್ನಾಟಕದ ಜಿಲ್ಲೆಗಳು ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಪ್ರಸಿದ್ಧವಾದ ಬೆಳೆ ಯಾವ್ದಪ್ಪ ಅಂದ್ರೆ ಹತ್ತಿ ಸ್ನೇಹಿತರೆ. ಹಾಗಾದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಸಿದ್ಧವಾದ ಬೆಳೆ ಹತ್ತಿ, ಗೋಧಿ, ಈರುಳ್ಳಿ ಮತ್ತು ಪ್ರಮುಖವಾಗಿರುವಂತಹ ಎಣ್ಣೆ ಕಾಳು ಬೆಳೆಗಳು ಮತ್ತು ಬಿಳಿ ಜೋಳ ಯಾವ ಬೆಳೆಯಲ್ಲಿ ಬೆಳೆಯಲಾಗುತ್ತಂದ್ರೆ ಕಪ್ಪು ಮಣ್ಣಿನಲ್ಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಪ್ಪು ಮಣ್ಣಿನ ಪ್ರಸಿದ್ಧವಾದ ಬೆಳೆ ಯಾವ್ದಂತ ಕೇಳ್ತಾರೆ. ಕಪ್ಪು ಮಣ್ಣಿನ ಪ್ರಸಿದ್ಧವಾದ ಬೆಳೆ ಯಾವ್ದಪ್ಪ ಅಂದ್ರೆ ಅದೇ ಯಾವ್ದಪ್ಪ ಅಂದ್ರೆ ಹತ್ತಿ ಸ್ನೇಹಿತರ ಅಥವಾ ಕಾಟನ್ನು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಸಿದ್ಧವಾಗಿರುವಂತಹ ಬೆಳೆ ಸ್ನೇಹಿತರೆ. ಹಾಗಾದ್ರೆ ಇದು ಕಪ್ಪು ಮಣ್ಣು ಭಾರತದಲ್ಲಿ ಕಂಡು ಬರುವಂತಹ ವಿಶೇಷವಾಗಿರುವ ಅಂಶಗಳಾದವು. ಹಾಗಾದ್ರೆ 3ನೇ ಮಣ್ಣು ಹೋಗೋಣ. ಯಾವ ಮಣ್ಣಪ್ಪ ಅಂದ್ರೆ ಕೆಂಪು ಮಣ್ಣು ಸ್ನೇಹಿತರೆ. ಭಾರತದಲ್ಲಿ ಕೆಂಪು ಮಣ್ಣು 3.5 ಲಕ್ಷ ಚದರ ಕಿಲೋಮೀಟರ್ ವರೆಗೆ ಹಂಚಿಕೆ ಆಗಿದೆ ಸ್ನೇಹಿತರೆ. ಕೆಂಪು ಮಣ್ಣು ಭಾರತದಲ್ಲಿ 3.5 ಲಕ್ಷ ಚದರ ಕಿಲೋಮೀಟರ್ ಹಂಚಿಕೆ ಆಗಿರುವಂತಹ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಕೆಂಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಕೆಂಪು ಮಣ್ಣನ್ನು ಭಾರತದಲ್ಲಿ ಏನು ಕರೆಯುತ್ತಾರಪ್ಪ ಅಂದ್ರೆ ರೂಪಾಂತರ ಮಣ್ಣು ಎಂದು ಕರೆಯುತ್ತಾರೆ ಸ್ನೇಹಿತರೆ.
ಯಾವ ಮಣ್ಣನ್ನು ಭಾರತದಲ್ಲಿ ಒಂದು ರೂಪಾಂತರ ಮಣ್ಣು ಎಂದು ಕರೆಯಲಾಗುತ್ತೆ ಅಂದ್ರೆ ಒಂದು ಕೆಂಪು ಮಣ್ಣನ್ನು ಭಾರತದಲ್ಲಿ ರೂಪಾಂತರ ಮಣ್ಣು ಎಂದು ಕರೆಯುತ್ತಾರ. ಯಾಕೆ ಇದನ್ನು ರೂಪಾಂತರ ಮಣ್ಣು ಎಂದು ಕರೆಯುತ್ತಾರೆ ಅಂದ್ರೆ ಇದು ಎರಡು ಶಿಲೆಗಳ ಶಿಥಿಲೀಕರಣದಿಂದ ರಚನೆಗೊಂಡಂತೆ ಸ್ನೇಹಿತರೆ. ಆ ಕೆಂಪು ಮಣ್ಣು ಯಾವ ಎರಡು ಶಿಲೆಗಳ ಶಿಥಿಲೀಕರಣ ರಚನೆಗೊಂಡಂತಂದ್ರೆ ಈ ಮಣ್ಣು ಒಂದು ಪ್ರಮುಖವಾಗಿರುವಂತಹ ಗ್ರಾನೈಟ್ ಮತ್ತು ನಿಸ್ ಶಿಲೆಗಳು, ಗ್ರಾನೈಟ್ ಮತ್ತು ನಿಸ್ ಶಿಲೆಗಳ ಶಿಥಿಲೀಕರಣದಿಂದ ಈ ಕೆಂಪು ಮಣ್ಣು ರಚನೆ ಆಗಿರುವುದರಿಂದ ಈ ಕೆಂಪು ಮಣ್ಣು ರೂಪಾಂತರ ಮಣ್ಣು ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಎಲ್ಲಿ ಕೆಂಪು ಮಣ್ಣು ಕಾಣಿಸುತ್ತಾ ಆ ಒಂದು ಮಣ್ಣಿಗೆ ರೂಪಾಂತರ ಮಣ್ಣು ಎಂದು ಕರಿಬೇಕು ಸ್ನೇಹಿತರೆ. ಹಾಗಾದ್ರೆ ಇಂಥ ಕೆಂಪು ಮಣ್ಣು ಯಾಕೆ ಕೆಂಪಾಗಿ ಕಾಣಿಸುತ್ತಂದ್ರ ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇದೆ. ಈ ಕೆಂಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಇದು ನಮಗೆ ಕೆಂಪಾಗಿ ಕಾಣಿಸುತ್ತ ಸ್ನೇಹಿತರೆ. ಆದ್ರೆ ಏನು ಕೊರತೆ ಐತೆ ಅಂದ್ರೆ ಇದರಲ್ಲಿ ಸುಣ್ಣ, ಫಟೈಸ್, ರಂಜಕದ ಕೊರತೆ ಕಂಡು ಬರುವಂತ ಮಣ್ಣು ಕೆಂಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಕೆಂಪು ಮಣ್ಣು ಭಾರತದಲ್ಲಿ ಎಲ್ಲಿ ಹಂಚಿಕೆ ಆಗಿದೆ? ಕೆಂಪು ಮಣ್ಣು ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಹಾಗಾದ್ರೆ ಜಾರ್ಖಂಡದ ಛೋಟಾ ನಾಗಪುರದವರೆಗೆ ಹಂಚಿಕೆ ಆಗಿರುವಂತ ಮಣ್ಣು ಕೆಂಪು ಮಣ್ಣು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಕೆಂಪು ಮಣ್ಣು ಕನ್ಯಾಕುಮಾರಿಯಿಂದ ಜಾರ್ಖಂಡದ ಛೋಟಾ ನಾಗಪುರದವರೆಗೆ ಹಂಚಿಕೆ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಇಂಥ ಕೆಂಪು ಮಣ್ಣು ಯಾವ ಯಾವ ರಾಜ್ಯಗಳಪ್ಪ ಅಂದ್ರೆ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ನೆಕ್ಸ್ಟ್ ಬಂದ್ರೆ ಒಡಿಶಾ, ಜಾರ್ಖಂಡ್. ಆಗ ಅತಿ ಹೆಚ್ಚು ಹಂಚಿಕೆ ಆಗಿರುವಂತಹ ರಾಜ್ಯ ಕೆಂಪು ಮಣ್ಣು ಅದೇ ಯಾವ್ದಪ್ಪ ಅಂದ್ರೆ ತಮಿಳುನಾಡು ಸ್ನೇಹಿತರೆ. ಹಾಗಾದ್ರೆ ಕೆಂಪು ಮಣ್ಣಿನಲ್ಲಿ ಪ್ರಮುಖವಾದ ಬೆಳೆಗಳು ಬೆಳೀತಾವ ಸ್ನೇಹಿತರೆ. ಆ ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತ ಪ್ರಸಿದ್ಧವಾದ ಬೆಳೆ ಯಾವ್ದಪ್ಪ ಅಂದ್ರೆ ಶೇಂಗಾ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ರಾಗಿ, ನೆಕ್ಸ್ಟ್ ಬಂದ್ರೆ ತಂಬಾಕು, ನೆಕ್ಸ್ಟ್ ಬಂದ್ರೆ ಭತ್ತ. ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ತರಕಾರಿ. ಯಾವ ಮಣ್ಣಿನಲ್ಲಿ ಒಂದು ರಾಗಿ, ಶೇಂಗಾ, ತಂಬಾಕು, ಭತ್ತ ಮತ್ತು ತರಕಾರಿ ಬೆಳೆಯನ್ನು ಬೆಳೆಯುತ್ತಾರಂದ್ರೆ ಕೆಂಪು ಮಣ್ಣಿನಲ್ಲಿ ಸ್ನೇಹಿತರೆ. ಹಾಗಾದ್ರೆ ಯಾವ ಮಣ್ಣನ್ನು ರೂಪಾಂತರ ಮಣ್ಣು ಎಂದು ಕರೆಯಲಾಗುತ್ತಂದ್ರೆ ಕೆಂಪು ಮಣ್ಣನ್ನು ರೂಪಾಂತರ ಮಣ್ಣು ಎಂದು ಕರೆಯಲಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದು ಭಾರತದಲ್ಲಿ ಕಂಡು ಬರುವಂತ ಮಣ್ಣು ಕೆಂಪು ಮಣ್ಣು. ಹಾಗಾದ್ರೆ ನೆಕ್ಸ್ಟ್ ಒಂದು ಮಣ್ಣು ಬರೋಣ. ಯಾವ ಮಣ್ಣಪ್ಪ ಅಂದ್ರೆ ಪರ್ವತದ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಪರ್ವತದ ಮಣ್ಣು ಅಂದ್ರೆ ಎಲ್ಲಿ ಗುಡ್ಡ ಬೆಟ್ಟಗಳು ಇರುತ್ತಾ ಆ ಗುಡ್ಡ ಬೆಟ್ಟದಲ್ಲಿ ಹಂಚಿಕೆ ಆಗಿರುವಂತ ಮಣ್ಣು ಪರ್ವತದ ಮಣ್ಣು ಸ್ನೇಹಿತರೆ. ಅಂದ್ರೆ ಗುಡ್ಡ ಬೆಟ್ಟ ಕೆಳಭಾಗದಲ್ಲಿ ಕಂಡು ಬರುವಂತ ಮಣ್ಣು ಪರ್ವತದ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಪರ್ವತದ ಮಣ್ಣು ಗುಡ್ಡ ಬೆಟ್ಟ ಕೆಳಭಾಗದಲ್ಲಿ ಕಂಡು ಬರುವಂತ ಮಣ್ಣು ಒಂದು ಪರ್ವತದ ಮಣ್ಣಾಗಿದ್ರೆ ಇಲ್ಲಿ ಪರ್ವತ ಮಣ್ಣು ಹೆಂಗ್ ರಚನೆ ಆಗುತ್ತಾ ಅಂದ್ರ ಅಲ್ಲಿ ಅನೇಕವಾದ ಮರಗಳು, ಆ ಮರಗಳಲ್ಲಿರುವಂತ ಎಲೆಗಳು ಆ ಪರ್ವತದಲ್ಲಿ ಮುಚ್ಚಿ ಹೋಗಿ ಅಲ್ಲಿ ರಚನೆಯಾದಂತ ಮಣ್ಣನ್ನು ಪರ್ವತದ ಮಣ್ಣು ಎಂದು ಕರೆಯಲಾಗುತ್ತಾ. ಹಾಗಾಗಿ ಆ ಪರ್ವತದ ಮಣ್ಣನ್ನು ಎಂದು ಕರೆಯುತ್ತಾರಪ್ಪ ಅಂದ್ರೆ ಸಸ್ಯಗಾರ್ ಅಥವಾ ಹ್ಯೂಮಸ್ ಮಣ್ಣು ಎಂದು ಕರೆಯುತ್ತಾರೆ ಸ್ನೇಹಿತರೆ. ಯಾವ ಮಣ್ಣನ್ನು ಸಸ್ಯಗಾರ್ ಅಥವಾ ಹ್ಯೂಮಸ್ ಮಣ್ಣು ಎಂದು ಕರೆಯುತ್ತಾರಂದ್ರೆ ಪರ್ವತದ ಮಣ್ಣನ್ನು ಸಸ್ಯಗಾರ್ ಅಥವಾ ಹ್ಯೂಮಸ್ ಮಣ್ಣು ಎಂದು ಕರೆಯುತ್ತಾರೆ. ಏಕೆ ಇದನ್ನು ಸಸ್ಯಗಾರ್ ಅಥವಾ ಹ್ಯೂಮಸ್ ಮಣ್ಣು ಎಂದು ಕರೆಯುತ್ತಾರೆ ಅಂದ್ರೆ ಅನೇಕ ಮರಗಳು, ಅನೇಕ ಎಲೆಗಳು ಈ ಮಣ್ಣಿನಲ್ಲಿ ಮುಚ್ಚಿಕೊಂಡೋಗಿ ರಚನೆಯಾಗಿರುವಂತ ಮಣ್ಣಿಗೆ ಪರ್ವತದ ಮಣ್ಣು ಅಥವಾ ಸಸ್ಯಗಾರ್ ಮಣ್ಣು ಎಂದು ಕರ್ಕೊಂಡ್ವಿ. ಹಾಗಾದ್ರೆ ಪರ್ವತ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಏನಿರುತ್ತಂದ್ರೆ ಸಾರಜನಿಕ ಮತ್ತು ಜೈವಿಕ ಅಂಶ ಪ್ರಮಾಣ ಸ್ನೇಹಿತರೆ. ಎಲ್ಲ ಮಣ್ಣಿನಲ್ಲಿ ಸಹಿತ ಸಾರಜನಿಕ ಮತ್ತು ಜೈವಿಕ ಅಂಶ ಪ್ರಮಾಣ ಕೊರತೆ ಇತ್ತು. ಆದರೆ ಸಾರಜನಿಕ ಮತ್ತು ಜೈವಿಕ ಅಂಶ ಪ್ರಮಾಣ ಹೆಚ್ಚಾಗಿ ಕಂಡು ಬರುವಂತ ಮಣ್ಣು ಯಾವ್ದಪ್ಪ ಅಂದ್ರೆ ಅದೇ ಪರ್ವತದ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಇಂಥ ಪರ್ವತದ ಮಣ್ಣಿನಲ್ಲಿ ಏನು ಕೊರತೆ ಕಾಣಿಸುತ್ತಾ? ಸುಣ್ಣ, ಪೊಟ್ಯಾಸ್, ರಂಜಕದ ಕೊರತೆ ಕಂಡು ಬರುವಂತ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಪರ್ವತದ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಪರ್ವತ ಮಣ್ಣು ಭಾರತದಲ್ಲಿ ಎಲ್ಲಿ ಹಂಚಿಕೆ ಆಗೈತೆ ಅಂದ್ರೆ ಈ ಮಣ್ಣು ಭಾರತದಲ್ಲಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಮತ್ತು ಹಿಮಾಲಯ ಪರ್ವತದ ಕೆಳಭಾಗ ಸ್ನೇಹಿತರೆ. ಹಾಗಾದ್ರೆ ಪರ್ವತ ಮಣ್ಣಿನಲ್ಲಿ ಬೆಳೆಯುವ ಪ್ರಸಿದ್ಧವಾದ ಬೆಳೆಗಳು ಯಾವಪ್ಪ ಅಂದ್ರೆ ಪರ್ವತ ಮಣ್ಣಿನಲ್ಲಿ ಬೆಳೆಯುವ ಪ್ರಸಿದ್ಧವಾದ ಬೆಳೆಗಳು ಚಾ, ಕಾಫಿ, ಹಣ್ಣು ಮತ್ತು ಸಂಬಾರ ಪದಾರ್ಥಗಳು ಸ್ನೇಹಿತರೆ. ನೋಡಿ, ಚಾ, ಕಾಫಿ, ಹಣ್ಣು, ಸಂಬಾರ ಪದಾರ್ಥಗಳು ಯಾವ ಮಣ್ಣಿನಲ್ಲಿ ಬೆಳೆಯಲಾಗುತ್ತಂದ್ರೆ ಪರ್ವತ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಪರ್ವತ ಮಣ್ಣು ಗೊತ್ತಾಯ್ತು, ಗುಡ್ಡ ಬೆಟ್ಟ ಇಳಿಜಾರು ಭಾಗದಲ್ಲಿ ಕಂಡು ಬರುವಂತ ಮಣ್ಣು ಪರ್ವತ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಈ ಮಣ್ಣಿಗೆ ಸಸ್ಯಗಾರ್ ಅಥವಾ ಹ್ಯೂಮಸ್ ಮಣ್ಣಿಂದ ಕರ್ಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ಎಲ್ಲ ಮಣ್ಣಿನಲ್ಲಿ ಸಾರಜನಿಕ ಮತ್ತು ಜೈವಿಕ ಅಂಶಗಳ ಕೊರತೆ ಕಂಡು ಬಂದ್ರೆ ಈ ಮಣ್ಣಿನಲ್ಲಿ ಮಾತ್ರ ಸಾರಜನಿಕ ಮತ್ತು ಜೈವಿಕ ಅಂಶ ಪ್ರಮಾಣ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. 5ನೇ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಜಂಬಟ್ಟಿಗೆ ಮಣ್ಣು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಲ್ಯಾಟರೈಟ್ ಮಣ್ಣು ಎಂದು ಕರೆಯುತ್ತಾರೆ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಮಣ್ಣಿಗೆ ಜಂಬಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು ಎಂದು ಕರೆಯುತ್ತಾರಪ್ಪ ಅಂದ್ರೆ ಅದೇ ಜಂಬಟ್ಟಿಗೆ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಈ ಜಂಬಟ್ಟಿಗೆ ಮಣ್ಣು ಮೂಲತಃವಾಗಿ ಸುಣ್ಣ ಮತ್ತು ಸಿಲಿಕಾನ್ ಇತ್ತು ಸ್ನೇಹಿತರೆ ಈ ಮಣ್ಣಿನಲ್ಲಿ. ಹಾಗಾದ್ರೆ ಜಂಬಟ್ಟಿಗೆ ಮಣ್ಣಿನಲ್ಲಿ ಮೂಲತಃವಾಗಿ ಸುಣ್ಣ ಮತ್ತು ಸಿಲಿಕಾನ್ ಇತ್ತು.
ಹಾಗಾದ್ರೆ ಮೂಲತಃ ಸುಣ್ಣ ಮತ್ತು ಸಿಲಿಕನ್ ಇತ್ತಂದ್ರ ಇಲ್ಲಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುತ್ತಾ. ಎಲ್ಲಿ ಜಂಬಟ್ಟಿಗೆ ಮಣ್ಣು ಇರುತ್ತಲ್ಲ ಆ ಭಾಗದಲ್ಲಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುತ್ತಾ. ಹಾಗಾದ್ರೆ 250 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಈ ಮಣ್ಣಿನಲ್ಲಿರುವಂತಹ ಮೂಲತಃವಾಗಿರುವಂತಹ ಸುಣ್ಣ ಮತ್ತು ಸಿಲಿಕಾನ್ ಅತಿ ಹೆಚ್ಚು ಮಳೆ ಬೀಳುತ್ತಾ. ಆಗ ಈ ಸುಣ್ಣ ಮತ್ತು ಸಿಲಿಕಾನ್ ನೀರಿನಲ್ಲಿ ಕರಗಿ ಹೋಗುತ್ತಾ. ಹಾಗಾದ್ರೆ ಸುಣ್ಣ ಮತ್ತು ಸಿಲಿಕಾನ್ ಎಂಬ ಖನಿಜಾಂಶಗಳು ಅತಿ ಹೆಚ್ಚು ಮಳೆಯಾಗುವುದರಿಂದ ಕರಗಿ ಹೋಗುತ್ತಾ. ಹಾಗಾದ್ರೆ ಸುಣ್ಣ ಮತ್ತು ಸಿಲಿಕಾನ್ಗಳು ಕರಗಿ ಹೋಯ್ತಂದ್ರ ಏನು ಉಳಿದುಕೊಳ್ಳುತ್ತಾ? ಅದರಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಉಳಿದುಕೊಳ್ಳುತ್ತಾ ಸ್ನೇಹಿತರೆ. ಹಾಗಾದ್ರೆ ಯಾವ ಮಣ್ಣಿನಲ್ಲಿ ಮೂಲತಃ ಸುಣ್ಣ ಮತ್ತು ಸಿಲಿಕಾನ್ ಇತ್ತಂದ್ರ ಅದೇ ಜಂಬಟ್ಟಿಗೆ ಮಣ್ಣು. ಅಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಾ. ಅತಿ ಹೆಚ್ಚು ಮಳೆ ಆಗುವುದರಿಂದ ಸುಣ್ಣ ಮತ್ತು ಸಿಲಿಕಾನ್ ಕರಗಿ ಹೋಗುತ್ತಾ. ಕರಗಿ ಹೋತಂದ್ರೆ ಉಳಿದುಕೊಳ್ಳುವುದು ಯಾವ್ದಪ್ಪ ಅಂದ್ರೆ ಅದೇ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಸ್ನೇಹಿತರೆ. ಹಾಗಾದ್ರೆ ಇಂಥ ಮಣ್ಣು ಅತಿ ಹೆಚ್ಚು ಉಷ್ಣಾಂಶ ಅತಿ ಹೆಚ್ಚು ಮಳೆ ಬೀಳುವ ಭಾಗದಲ್ಲಿ ಕಂಡು ಬರುವಂತ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಅದೇ ಜಂಬಟ್ಟಿಗೆ ಮಣ್ಣು ಸ್ನೇಹಿತರೆ. ಹೆಸರೇ ಸೂಚಿಸುತ್ತದೆ ಜಂಬಟ್ಟಿ ಅಂದ್ರೆ ಜಿಗುಟ್ಟಾಗಿರುವಂತ ಮಣ್ಣು ಸ್ನೇಹಿತರೆ. ಯಾವ ಮಣ್ಣು ಅತಿ ಹೆಚ್ಚು ಜಿಗುಟ್ಟಾಗಿರುತ್ತೋ ಅದನ್ನು ಜಂಬಟ್ಟಿಗೆ ಮಣ್ಣಿಂದ ಕರೆಯಲಾಗುತ್ತ ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಜಂಬಟ್ಟಿಗೆ ಮಣ್ಣು ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ? ಅತಿ ಹೆಚ್ಚು ಮಳೆಯಾಗುವಂತ ಭಾಗಗಳಾಗಿರುವಂತ ಅಂಡಮಾನ್ ನಿಕೋಬಾರ್, ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯಗಳು ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಜಂಬಟ್ಟಿಗೆ ಮಣ್ಣು ಭಾರತದಲ್ಲಿ ಅಂಡಮಾನ್ ನಿಕೋಬಾರ್, ಪಶ್ಚಿಮ ಘಟ್ಟ, ಈಶಾನ್ಯ ರಾಜ್ಯಗಳು ಅಂದ್ರೆ ಎಲ್ಲಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುತ್ತಾ ಆ ಭಾಗದಲ್ಲಿ ಮಾತ್ರ ಜಂಬಟ್ಟಿಗೆ ಮಣ್ಣು ಕಾಣಿಸುತ್ತಾ. ಹಾಗಾದ್ರೆ ಎಂತ ಒಂದು ಜಂಬಟ್ಟಿಗೆ ಮಣ್ಣು ಈ ಭಾಗದಲ್ಲೇ ಕಂಡು ಬಂದ್ರೆ ಅದರಂತೆ ಕರ್ನಾಟಕದಲ್ಲಿ ಸಹಿತ ಈ ಜಂಬಟ್ಟಿಗೆ ಮಣ್ಣು ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡು ಬರುತ್ತಾ? ಜಂಬಟ್ಟಿಗೆ ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತೆ ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಜಂಬಟ್ಟಿಗೆ ಮಣ್ಣು ಕಂಡು ಬರುತ್ತಾ ಸ್ನೇಹಿತರೆ. ಹಾಗಾದ್ರೆ ಜಂಬಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವ ಪ್ರಸಿದ್ಧವಾದ ಬೆಳೆಗಳು ಯಾವುವು? ಜಂಬಟ್ಟಿಗೆ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಸಿದ್ಧವಾದ ಬೆಳೆಗಳು ನೋಡೋಣ. ಈ ಜಂಬಟ್ಟಿಗೆ ಮಣ್ಣಿನಲ್ಲಿ ಕಂಡು ಬರುವಂತಹ ಪ್ರಸಿದ್ಧವಾದ ಬೆಳೆಗಳು ಸ್ನೇಹಿತರೆ ವಿಶೇಷವಾಗಿ ಗೋಡಂಬಿ ಸ್ನೇಹಿತರೆ. ನಂತರ ಬಂದ್ರೆ ಚಾ, ನಂತರ ಬಂದ್ರೆ ಕಾಫಿ ಮತ್ತು ರಬ್ಬರು ಈ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಸಿದ್ಧವಾದ ಬೆಳೆಗಳು ಮತ್ತು ಮರ ಗೆಣಸು ಸಹಿತ ಈ ಮಣ್ಣಿನಲ್ಲಿ ಕಾಣಿಸುತ್ತಾ. ನೋಡಿ, ಅರ್ಥ ಮಾಡಿಕೊಳ್ಳಿ, ಈ ಮಣ್ಣಿನಲ್ಲಿ ಗೋಡಂಬಿ, ಮರಗೆಣಸು, ಚಾ, ಕಾಫಿ ಮತ್ತು ಗೋಡಂಬಿ ವಿಶೇಷವಾಗಿ ಅತಿ ಹೆಚ್ಚು ಒಂದು ಪ್ರಸಿದ್ಧವಾದ ಬೆಳೆ ಗೋಡಂಬಿ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಗೇರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಒಂದು ಮಣ್ಣು ಬರೋಣ. ಯಾವ ಮಣ್ಣಪ್ಪ ಅಂದ್ರೆ ಮರುಭೂಮಿ ಮಣ್ಣು. ಹಾಗಾದ್ರೆ ಮರುಭೂಮಿ ಮಣ್ಣು ಅಂದ್ರೆ ಗೊತ್ತಾಗತ್ತಾ ಎಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತಾ, ಎಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತಾ. ಅತಿ ಹೆಚ್ಚು ಉಷ್ಣಾಂಶ ಅತಿ ಕಡಿಮೆ ಮಳೆ ಬೀಳುವ ಭಾಗದಲ್ಲಿ ಕಂಡು ಬರುವಂತ ಮಣ್ಣು ಮರುಭೂಮಿ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಅತಿ ಹೆಚ್ಚು ಉಷ್ಣಾಂಶ ಅತಿ ಕಡಿಮೆ ಮಳೆ ಬೀಳುವುದರಿಂದ ಆ ಮಣ್ಣಿನಲ್ಲಿರುವಂತಹ ಕಂಟೆಂಟ್ ಏನಿರುತ್ತಂದ್ರೆ ಉಪ್ಪು ಸ್ನೇಹಿತರೆ. ಯಾವ ಮಣ್ಣಿನಲ್ಲಿ ಉಪ್ಪಿನಂಶ ಹೆಚ್ಚಿರುತ್ತಂದ್ರೆ ಮರುಭೂಮಿ ಮಣ್ಣಿನಲ್ಲಿ. ಹಾಗಾದ್ರೆ ಇಂಥ ಒಂದು ಮರುಭೂಮಿ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಉಪ್ಪಿನಂಶ ಕಂಡು ಬರುತ್ತಾ. ಆದ್ರೆ ಏನು ಉಪ್ಪಿನಂಶ ಕಂಡು ಬಂದ್ರೆ ಏನು ಕೊರತೆ ಇರುತ್ತಂದ್ರೆ ಇದರಲ್ಲಿ ಪೊಟ್ಯಾಷ್, ರಂಜಕ, ಸಾರಜನಕ, ಜೈವಿಕ ಅಂಶಗಳ ಕೊರತೆ ಕಂಡು ಬರುವಂತದ್ದು ಈ ಒಂದು ಮರುಭೂಮಿ ಮಣ್ಣು ಸ್ನೇಹಿತರೆ. ಹಾಗಾದ್ರೆ ಮರುಭೂಮಿ ಮಣ್ಣು ಭಾರತದಲ್ಲಿ ಎಷ್ಟು ರಾಜ್ಯಗಳ ನಡುವೆ ಹಂಚಿಕೆ ಆಗೈತೆ ಅಂದ್ರೆ 4 ರಾಜ್ಯಗಳು: ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ. ಹಾಗಾದ್ರೆ ಭಾರತದಲ್ಲಿ ಈ ಮರುಭೂಮಿ ಮಣ್ಣು 4 ರಾಜ್ಯಗಳ ನಡುವೆ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ನಮ್ಮ ಭಾರತ ಸರ್ಕಾರ ಈ ಮರುಭೂಮಿ ಮಣ್ಣನ್ನು ಅಭಿವೃದ್ಧಿಪಡಿಸಬೇಕು, ಮರುಭೂಮಿ ಮಣ್ಣನ್ನು ಕೃಷಿಗೆ ಒಳಪಡಿಸಬೇಕೆಂಬ ಉದ್ದೇಶದಿಂದ ನಮ್ಮ ಭಾರತ ಸರ್ಕಾರ ಕ್ರಿಸ್ತಶಕ 2001ರಲ್ಲಿ ಬಕ್ರನಂಗಲ್ ಅಣೆಕಟ್ಟಿನ ಒಂದು ಸೆಟ್ಲೇಜ್ ನದಿಗೆ ಒಂದು ಕಾಲುವೆ ನಿರ್ಮಿಸಿದೆ. ಯಾವ ಕಾಲುವೆಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಥವಾ ರಾಜಸ್ಥಾನ ಕಾಲುವೆ ಸ್ನೇಹಿತರೆ. ಭಾರತದಲ್ಲಿ ಇಂದಿರಾ ಗಾಂಧಿ ಅಥವಾ ರಾಜಸ್ಥಾನ ಕಾಲುವೆಯನ್ನು ಯಾವ ಡ್ಯಾಮಿನ ಯಾವ ನದಿಗೆ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ಬಕ್ರನಂಗಲಿನ ಸೆಟ್ಲೇಜ್ ನದಿಗೆ ಸೃಷ್ಟಿ ಮಾಡಲಾಗಿದೆ. ಯಾಕೆ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ಭಾರತದಲ್ಲಿ ಮರುಭೂಮಿ ಮಣ್ಣನ್ನು ಕೃಷಿಗೆ ಒಳಪಡಿಸುವ ಉದ್ದೇಶದಿಂದ ಸ್ನೇಹಿತರೆ. ಹಾಗಾದ್ರೆ ಈ ಕಾಲುವೆ ನಿರ್ಮಿಸುವುದರ ಮೂಲಕ ಮರುಭೂಮಿಗೆ ನೀರನ್ನು ಒದಗಿಸಲಾಗುತ್ತದೆ. ಹಾಗಾದ್ರೆ ಈ ಮರುಭೂಮಿಗೆ ಒಂದು ನೀರನ್ನು ಒದಗಿಸಲು ರಚನೆಯಾದಂತಹ ಒಂದು ಕಾಲುವೆ ಯಾವುದಪ್ಪ ಅಂದ್ರೆ ರಾಜಸ್ಥಾನ್ ಅಥವಾ ಇಂದಿರಾ ಗಾಂಧಿ ಕಾಲುವೆ ಸ್ನೇಹಿತರೆ.
ಈ ರಾಜಸ್ಥಾನ ಅಥವಾ ಇಂದಿರಾ ಗಾಂಧಿ ಕಾಲುವೆ ಒಂದು ಲಾಭವನ್ನು ಎಷ್ಟು ರಾಜ್ಯಗಳು ಪಡೆದುಕೊಳ್ಳುತ್ತಂದ್ರೆ 3 ರಾಜ್ಯಗಳು ಸ್ನೇಹಿತರೆ. ರಾಜಸ್ಥಾನ, ಪಂಜಾಬ್, ಹರಿಯಾಣ. ಯಾವುದು ಪಡೆದುಕೊಳ್ಳುವುದಿಲ್ಲ ಅಂದ್ರೆ ಗುಜರಾತ್ ಪಡೆದುಕೊಳ್ಳುವುದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇಂದಿರಾ ಗಾಂಧಿ ಅಥವಾ ರಾಜಸ್ಥಾನ ಕಾಲುವೆ ಭಾರತದಲ್ಲಿ ಯಾವ ಡ್ಯಾಮಿನ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಬಕ್ರನಂಗಲಿನ ಸೆಟ್ಲೆಸ್ ನದಿಗೆ ಸೃಷ್ಟಿಯಾಗಿದೆ. ಇದರ ಲಾಭ ಪಡೆಯುವಂತ ರಾಜ್ಯಗಳ ಸಂಖ್ಯೆ ರಾಜಸ್ಥಾನ್, ಪಂಜಾಬ್, ಹರಿಯಾಣ ಸ್ನೇಹಿತರೆ. ಹಾಗಾದ್ರೆ ಯಾವ ರಾಜ್ಯ ಪಡೆದುಕೊಳ್ಳುವುದಿಲ್ಲಪ್ಪ ಅಂದ್ರೆ ಗುಜರಾತ್ ಪಡೆದುಕೊಳ್ಳುವುದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಮರುಭೂಮಿ ಮಣ್ಣಿನಲ್ಲಿ ಬೆಳೆಯುವ ಪ್ರಸಿದ್ಧವಾದ ಬೆಳೆಗಳು ಯಾವಪ್ಪ ಅಂದ್ರೆ ಈ ಮರುಭೂಮಿ ಮಣ್ಣಿನಲ್ಲಿ ವಿಶೇಷವಾಗಿರುವಂತಹ ತಾಳಿ ಮರಗಳಿವೆ. ನೆಕ್ಸ್ಟ್ ಬಂದ್ರೆ ಖರ್ಜೂರ ಇದೆ. ನೆಕ್ಸ್ಟ್ ಬಂದ್ರೆ ಗೋಧಿ ಸಹಿತ ಉತ್ಪಾದನೆ ಈ ಮರುಭೂಮಿ ಮಣ್ಣಿನಲ್ಲಿ ಕಂಡು ಬರುತ್ತಾ ಸ್ನೇಹಿತರೆ. ಖರ್ಜೂರ, ಗೋಧಿ ಮತ್ತು ಸಜ್ಜೆ ಇಂಥ ಒಂದು ಬೆಳೆಗಳು ಯಾವ ಮಣ್ಣಿನಲ್ಲಿ ಕಂಡು ಬರುತ್ತೆ ಅಂದ್ರೆ ಮರುಭೂಮಿ ಮಣ್ಣಿನಲ್ಲಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಭಾರತದಲ್ಲಿ ಎಷ್ಟು ಮಣ್ಣುಗಳ ಪ್ರಕಾರಪ್ಪ ಅಂದ್ರೆ 6 ಪ್ರಕಾರದ ಮಣ್ಣುಗಳು ಮಾಡಿಕೊಂಡಿವೆ ಸ್ನೇಹಿತರೆ. ಹಾಗಾದ್ರೆ 1 ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಪರ್ವತ ಮಣ್ಣು, 5 ಜಂಬಟ್ಟಿಗೆ ಮಣ್ಣು, 6 ಮರುಭೂಮಿ ಮಣ್ಣು ಸ್ನೇಹಿತರೆ. ಹಾಗಾದ್ರೆ 106 ನದಿಗಳ ಸಂಚಯನದಿಂದ ರಚನೆಗೊಂಡಿರುವುದು ಮೆಕ್ಕಲು ಮಣ್ಣು ಸ್ನೇಹಿತರೆ. ಜ್ವಾಲಾಮುಖಿ ಸ್ಫೋಟ ಮತ್ತು ಬಸಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರಚನೆಗೊಂಡಿರುವಂತಹ ಮಣ್ಣು ಕಪ್ಪು ಮಣ್ಣು ಸ್ನೇಹಿತರೆ. ಗ್ರಾನೈಟ್ ಮತ್ತು ನೀಸ್ ಶಿಲೆಗಳ ಶಿಥಿಲೀಕರಣದ ರಚನೆಗೊಂಡಿರುವಂತಹ ಮಣ್ಣು ಕೆಂಪು ಮಣ್ಣು ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅನೇಕ ಮರಗಳು, ಅನೇಕ ಎಲೆಗಳು ಮಣ್ಣಿನಲ್ಲಿ ಒದಗಿಕೊಂಡು ಹೋಗಿ ರಚನೆಯಾಗಿರುವಂತಹ ಮಣ್ಣು ಪರ್ವತ ಮಣ್ಣು. ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಒಂದು 250 ಸೆಂಟಿಮೀಟರ್ಗಿಂತ ಅಧಿಕ ಹೆಚ್ಚು ಮಳೆ ಬೀಳುವ ಭಾಗದಲ್ಲಿ ಕಂಡು ಬರುವಂತ ಮಣ್ಣು ಜಂಬಟ್ಟಿಗೆ ಮಣ್ಣು. ಅತಿ ಹೆಚ್ಚು ಉಷ್ಣಾಂಶ, ಅತಿ ಕಡಿಮೆ ಮಳೆ ಬೀಳುವ ಭಾಗದಲ್ಲಿ ಕಂಡು ಬರುವಂತ ಮಣ್ಣು ಯಾವ ಮಣ್ಣಪ್ಪ ಅಂದ್ರೆ ಮರುಭೂಮಿ ಮಣ್ಣು. ಹಾಗಾದ್ರೆ ಭಾರತದಲ್ಲಿ 6 ಪ್ರಕಾರದ ಮಣ್ಣುಗಳನ್ನು ವಿಂಗಡಿಸಲಾಗಿದೆ. ಓಕೆ ಸ್ನೇಹಿತರೆ, ಈ 6 ಪ್ರಕಾರದ ಮಣ್ಣಿನ ಬಗ್ಗೆ ನಮ್ಮ KS, IAS, PSI, FD, SD ಒಂದು ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರ. ಇದು ಭಾರತದಲ್ಲಿ ಕಂಡು ಬರುವಂತ 6 ಪ್ರಕಾರದ ಮಣ್ಣುಗಳ ಪ್ರಕಾರಗಳಾಗಿವೆ. ಇವತ್ತು ನಾನು ತರಗತಿಯನ್ನು ಮುಗಿಸ್ತೇನೆ. ನಮಸ್ಕಾರಗಳು.